छात्राः संस्कृतकक्षां स्वागतम्। अहं गणपति हेगडे, संस्कृत अध्यापकः, हिमांशुज्योतिकलापीठ मल्लेश्वरं बेङ्गळूरु। अद्यापि अहं दशमकक्षायाः परीक्षार्थं पुनरावर्तनं करोमि। ನಾನು ಹಳೆಯ ವಿಡಿಯೋದಲ್ಲಿ 2 ಪ್ರಶ್ನೆ ಪತ್ರಿಕೆಗಳನ್ನು ಪುನರಾವರ್ತನೆಯನ್ನು ಹೇಳಿದ್ದೆ. ಇವಾಗ 3ನೇ ಪ್ರಶ್ನೆ ಪತ್ರಿಕೆ ಮಾರ್ಗದರ್ಶಿನಿ ಪ್ರಶ್ನೆ ಪತ್ರಿಕಾ 3. ಫಸ್ಟ್ MCQ. ಅಗ್ನಿ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಅಗ್ನಿ ಈ ಪದದ ಸಮಾನಾರ್ಥಕ ಪದವು ಇದು. ಪಾಚಕಃ, ಪಾಲಕಃ, ಪಾವಕಃ, ಪಾದಪಃ ಅಂತ ಇದೆ. ಪಾವಕಃ ಅಗ್ನಿ ಅಂದರೆ ಫೈರ್, ಸೊ ಪಾವಕಃ. ವಿಸ್ಮೃತಃ ಅಸ್ಯ ವಿರುದ್ಧಾರ್ಥಕ ಪದಂ ಇದಂ ಭವತಿ. ವಿಸ್ಮೃತ ಈ ಪದದ ವಿರುದ್ಧಾರ್ಥಕ ಪದ ಅಪೋಸಿಟನ್ನು ಬರೀಬೇಕು. ಸ್ಮೃತಃ, ಧೃತಃ, ಕೃತಃ, ಭೃತಃ ಇದೆ. ಸ್ಮೃತಃ ವಿಸ್ಮೃತಃ ಅಂದರೆ ಮರೆತು ಹೋಗೋದು, ಸ್ಮೃತಃ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳೋದು. ಪಿತಾ ಅಸ್ಯ ಸ್ತ್ರೀಲಿಂಗ ರೂಪಂ ಇದಂ ಭವತಿ. ಪಿತಾ ಇದರ ಸ್ತ್ರೀಲಿಂಗ ರೂಪವು ಇದಾಗಿದೆ. ಕೃತ ಮಾತಾ, ಜಾತ, ಗತ. ಮಾತಾ ಸರಿಯಾದ ಉತ್ತರ. ಪಿತಾ ಅಂದರೆ ತಂದೆ ಅಂತ ಅರ್ಥ, ಫಾದರ್. ಮಾತಾ ಅಂದರೆ ಮದರ್. ಕ್ರಿಯತೆ ಅತ್ರ ಏಷಃ ಲಕಾರಃ ವರ್ತತೆ. ಕ್ರಿಯತೆ ಇಲ್ಲಿ ಈ ಲಕಾರ ಇದೆ. ಲಂಗ್ಲಕಾರ, ಲಿಟ್ಲಕಾರ, ಲಟ್ಲಕಾರ, ಲೋಟ್ಲಕಾರ. ಕ್ರಿಯತೆ ಲಟ್ಲಕಾರ ಆತ್ಮನೇಪದಿ ಇದು. ತವ ಅತ್ರ ಏಷಾ ವಿಭಕ್ತಿ ವರ್ತತೆ. ತವ ಇಲ್ಲಿ ಈ ವಿಭಕ್ತಿ ಇದೆ. ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಚತುರ್ಥಿ ವಿಭಕ್ತಿ. ಇದು ಷಷ್ಠಿ ವಿಭಕ್ತಿ, ಯುಷ್ಮತ್ ಶಬ್ದ. ನಾಟ್ಯೆ ನವರಸಾಹ ಸಂತಿ. ನಾಟ್ಯದಲ್ಲಿ 9 ರಸಗಳು ಇವೆ. ಅತ್ರ ರೇಖಾಂಕಿತ ಪದಸ್ಯ ಸಮುಚಿತಂ ಪ್ರಶ್ನವಾಕ್ಯ ಪದಂ ಇದಂ ಭವತಿ. ಈ ಅಂಡರ್ಲೈನ್ಡ್ ವರ್ಡಿಗೆ ಕ್ವಶನ್ ಫಾರ್ಮೇಷನ್ ಮಾಡಬೇಕು. ಕದಾ, ಕತಿ, ಕುತ್ರ, ಕುತಃ ಇದೆ. ನವ ಅಂದರೆ 9 ಅಂತ. ಕತಿ, ಕತಿ ಅಂದರೆ ಹೌ ಮೆನಿ ಅಂತ ಅರ್ಥ. ಚತುರ್ಥ ಪದಂ ಲಿಖತ. ಚಂದ್ರಸ್ಯ ವೃದ್ಧಿ ಶುಕ್ಲಪಕ್ಷೆ. ಚಂದ್ರನ ವೃದ್ಧಿ ಶುಕ್ಲಪಕ್ಷದಲ್ಲಿ ಆಗುತ್ತೆ. ಚಂದ್ರಸ್ಯ ಕ್ಷಯ. ಚಂದ್ರ ಯಾವಾಗ ಕಡಿಮೆ ಆಗ್ತಾನೆ ಸೈಜಲ್ಲಿ ಅಂದರೆ ಇದು ಕೃಷ್ಣ ಪಕ್ಷೆ. ಇದು ಶುಕ್ಲ ಪಕ್ಷದಲ್ಲಿ ಅಂದರೆ ಚಂದ್ರನ ಹೆಚ್ಚಳ ಆಗೋದು, ಚಂದ್ರನ ಸೈಜ್ ಕಡಿಮೆ ಆಗೋದು ಕೃಷ್ಣ ಪಕ್ಷದಲ್ಲಿ. ಕಡಿಮೆ ಆಗಿರೋ ಥರ ಕಾಣಿಸುತ್ತೆ, ನಿಜವಾಗ್ಲೂ ಕಡಿಮೆ ಆಗೋದಿಲ್ಲ. ಮೊಘಲ್ ಸೇನಾ ಪರಾಜಿತಾ. ರಾಜಾರಾಮ ಶರಣಾಗತಃ ಅಂದರೆ ಮೊಘಲ್ ಸೇನೆ ಸೋತೋಯ್ತು, ಡಿಫೀಟೆಡ್. ರಾಜಾರಾಮ ಏನು ಮಾಡ್ದ? ಶರಣಾಗತನಾದ. ಅದಕ್ಕೆ ಶರಣಾಗತಃ ಅಂತ ಬರೀಬೇಕು. ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ. ನದಿಗಳು ಸಮುದ್ರವನ್ನು ಹೋಗಿ ಸೇರುತ್ತೆ. ವಿದ್ವಾನ್ ವಿದ್ವಾನ್ ಏನು ಮಾಡ್ತಾರೆ? ಪರಾತ್ಪರ ಪುರುಷಂ ಉಪೈತಿ ದಿವ್ಯಂ ಅಂದರೆ ಪರಾತ್ಪರವಾದಂತಹ ದೇವರಲ್ಲಿ ಒಂದಾಗ್ತಾನೆ, ದಿವ್ಯವಾದಂತಹ ದೇವರಲ್ಲಿ ಒಂದಾಗ್ತಾನೆ ಅಂತ ಉಪನಿಷದ್ ವಚನಂದು. ಧ್ರುವಸ್ಯ ಮಾತಾ ಸುನೀತಿ, ಉತ್ತಮಸ್ಯ ಮಾತಾ ಅಂದರೆ ಧ್ರುವನ ತಾಯಿ ಸುನೀತಿ. ಉತ್ತಮನ ತಾಯಿ ಯಾರು ಅಂದರೆ ಸುರುಚಿಹಿ ಅಂತ ಬರೀಬೇಕು. ಏಕವಾಕ್ಯೇನ ಉತ್ತರಂ ಲಿಖತ. ಇಂದ್ರ ಕಸ್ಯ ತಪೋವನಂ ವವ್ರಾಜ. ಇಂದ್ರನು ಯಾರ ತಪೋವನಕ್ಕೆ ಹೋದ? ಕಸ್ಯ ಬದಲು ದದೀಚೇಹೆ ಅಂತ ಬರೀಬೇಕು. ಇಂದ್ರ ದದೀಚೇಹೆ ತಪೋವನಂ ವವ್ರಾಜ. ಇಂದ್ರನು ದದೀಚಿ ಮಹರ್ಷಿಗಳ ತಪೋವನಕ್ಕೆ ಹೋದರು ಅಂತ. ಸತ್ಯವ್ರತ ಶಾಸ್ತ್ರಿ ಮಹೋದಯ ಕುತ್ರ ಅಜಾಯತ. ಸತ್ಯವ್ರತ ಶಾಸ್ತ್ರಿ ಮಹೋದಯರು ಎಲ್ಲಿ ಹುಟ್ಟಿದರು? ಸೊ ಅವಿಭಾಜಿತ ಲಾಹೋರ್ ನಗರೆ. ಅವಿಭಾಜಿತಸ್ಯ ನೆನಪಿಲ್ಲ ಅಂದರೆ ನೀವು ಲಾಹೋರ್ ನಗರೆ ಅಂತ ಬರೀಬೇಕು. ಸತ್ಯವ್ರತ ಶಾಸ್ತ್ರಿ ಮಹೋದಯ ಲಾಹೋರ್ ನಗರೆ ಅಜಾಯತ. ಅವಿಭಾಜಿತಸ್ಯ ಅಂತ ನೆನಪಿದ್ರೆ ಬರೀರಿ, ಇಲ್ಲ ಅಂದರೆ ಲಾಹೋರ್ ನಗರೆ ಅಜಾಯತ ಅಂತ ಬರೀಬೇಕು. ಭೋಜಸ್ಯ ಪಿತಾ ಕಹ. ಭೋಜನ ತಂದೆ ಯಾರು? ಸಿಂಧುಲಃ. ಕಹ ಬದಲು ಸಿಂಧುಲಃ. ಭೋಜಸ್ಯ ಪಿತಾ ಸಿಂಧುಲಃ. ಭಾರತೀಯ ಭಾವನಾ ನಿರಂತರಂ ಕಿಂ ದದಾತಿ. ಭಾರತೀಯ ಭಾವನೆಯು ನಿರಂತರವಾಗಿ ಏನನ್ನು ಕೊಡುತ್ತದೆ? ಸುಖಂ ದದಾತಿ. ಭಾರತೀಯ ಭಾವನಾ ನಿರಂತರಂ ಸುಖಂ ದದಾತಿ, ಸುಖವನ್ನು ಕೊಡುತ್ತದೆ ಅಂತ. ಕೇಸರಿ ಕುತ್ರ ರಾಜ್ಯಂ ಪಾಲಯತಿ ಸ್ಮ. ಕೇಸರಿ ಎಲ್ಲಿ ರಾಜ್ಯವನ್ನು ಪಾಲನೆ ಮಾಡ್ತಾ ಇದ್ದ ಅಂದರೆ ಕುತ್ರ ಅಂದರೆ ಎಲ್ಲಿ ಅಂತ. ಸುಮೇರು ಪರ್ವತೆ ಅಂತ ಬರಿಬೇಕು. ಕೇಸರಿ ಸುಮೇರು ಪರ್ವತೆ ರಾಜ್ಯಂ ಪಾಲಯತಿ ಸ್ಮ. ಕೇಸರಿ ಸುಮೇರು ಪರ್ವತದಲ್ಲಿ ರಾಜ್ಯವನ್ನು ಪಾಲಿಸುತ್ತಿದ್ದನು. ಧ್ರುವ ನಾರಾಯಣಂ ಸಾಕ್ಷಾತ್ಕರ್ತುಂ ಕುತ್ರ ಗತಃ. ಧ್ರುವನು ನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಅಂದರೆ ದೇವರನ್ನು ಕಾಣಲು ಎಲ್ಲಿಗೆ ಹೋದನು ಅಂತ. ಕುತ್ರಗತಃ. ಘೋರಂ ಅರಣ್ಯಂ ಅಂತ ಬರೀಬೇಕು. ಘೋರಂ ಅರಣ್ಯಂ. ಧ್ರುವ ನಾರಾಯಣಂ ಸಾಕ್ಷಾತ್ಕರ್ತುಂ ಘೋರಂ ಅರಣ್ಯಂ ಗತಃ. ದಟ್ಟವಾದ ಕಾಡಿಗೆ ಹೋದನು. ಆಹಾರಾರ್ಥಂ ಕಿಂ ಕುರ್ಯಾತ್. ಆಹಾರಕ್ಕಾಗಿ ಏನು ಮಾಡಬೇಕು? ಅನಿಂದ್ಯಂ ಕರ್ಮ ಕುರ್ಯಾತ್.
ಅಂದರೆ ಅನಿಂದ್ಯವಾದ ಕರ್ಮವನ್ನು ಮಾಡಬೇಕು. ಆಹಾರಾರ್ಥಂ ಅನಿಂದ್ಯಂ ಕರ್ಮ ಕುರ್ಯಾತ್. ನೆಕ್ಸ್ಟು ದ್ವಿತ್ರೈವಾಕ್ಯೈ ಅಸ್ತಿ ಯಾಚಕಂ ಇಂದ್ರಂ ದದೀಚಿ ಸಾನಂದಂ ಕಿಂ ಅವದತ್. ಔರಂಗಜೇಬೇನ ಪ್ರೇಷಿತೆ ಸಂದೇಶಪತ್ರೆ ಕಿಂ ಲಿಖಿತಂ ಆಸೀತ್. ಕೀದೃಶಂ ಪುರುಷಂ ಲಕ್ಷ್ಮೀ ನಿವಾಸಹೇತೋ ಸ್ವಯಂ ಯಾತಿ. ಕಹ ಆಯುರ್ವೇದ ಇತಿ ಉಚ್ಯತೆ ನಿರೂಪಯತ. ಸೂಚನಾನುಸಾರಂ ಉತ್ತರಂ ಲಿಖತ. ಸಂಧಿಂ ವಿಭಜ್ಯ ನಾಮ ಲಿಖತ. ಚರಾಚರಂ ಅಂತ ಇದೆ. ಚರ ಪ್ಲಸ್ ಅಚರಂ ಸವರ್ಣ ದೀರ್ಘ ಸಂಧಿ. ಕುಬುದ್ಧಿರೇಷ ಕುಬುದ್ಧಿ ಪ್ಲಸ್ ಏಷ ರೇಪಾದೇಶ ಸಂಧಿ. ವಿಸರ್ಗ ರೇಪಾದೇಶ, ವಿಸರ್ಗ ಸಂಧಿ ಅಂತ ಬರೀಬೇಕು. ರೇಪಾದೇಶ ನೆನಪಿದ್ರೆ ಬರೀಬೇಕು. ಆಮೇಲೆ ಯಥಾಕ್ರಮಂ ಇದು ಸಮಾಸ ಮೀನು. ವಿಗ್ರಹವಾಕ್ಯಂ ವಿಲಿಖ್ಯ ಸಮಾಸ ನಾಮಲಿಖತ. ಅಂದರೆ ವಿಗ್ರಹವಾಕ್ಯ ಬರೆದು ಸಮಾಸ ಬರೀಬೇಕು. ಕ್ರಮಂ ಅನತಿಕ್ರಮ್ಯಾಂತ್ ವಿಗ್ರಹವಾಕ್ಯ. ಯಾವ ಸಮಾಸ ಅಂದರೆ ಅವ್ಯಯೀ ಭಾವ ಸಮಾಸ ಇದು. ಧನಧಾನ್ಯ ತೈಲ್ಯ ಲವಣಾನಿ. ಧನಂಚ ಧಾನ್ಯಂಚ ತೈಲಂಚ ಲವಣಂಚ ದ್ವಂದ್ವ ಸಮಾಸ ಇದು. ಸಮಾಸಂ ಕೃತ್ವ ನಾಮಲಿಖತ. ಇದು ಸಮಾಸ ಮಾಡಿ ಅಂದರೆ ವಿಗ್ರಹವಾಕ್ಯ ಅವರೇ ಕೊಟ್ಟಿದ್ದಾರೆ. ಸಮಾಸ ಪದ ಬರೆದು ಸಮಾಸದ ಹೆಸರನ್ನು ಬರಿಬೇಕು. ಮಕ್ಷಿಕಾಣಾಂ ಅಭಾವ ನಿರ್ಮಕ್ಷಿಕಂ ಅಂತ ಬರಿಬೇಕು. ಅವ್ಯಯೀ ಭಾವ ಸಮಾಸ. ತ್ಯಾಗ ಏವ ಧನಂ ಯಸ್ಯ ಸಹ ತ್ಯಾಗಧನಃ ಅಂತ ಬರೆದು ಬಹುವ್ರೀಹಿ ಸಮಾಸ. ಆಮೇಲೆ ವಾಕ್ಯ ವಿದ್ಯಮಾನಂ ಕೃದಂತಪದಂ ಚಿತ್ವ ಪ್ರತ್ಯಯಸ್ಯ ನಾಮ ಲಿಖತ. ನಗರೆ ಶೋಭಮಾನಂ ಉಪವನಂ ವರ್ತತೆ. ಇಲ್ಲಿ ಕೃದಂತಪದಂ ಶೋಭಮಾನಂ ಅಂತ ಬರೆದು ಪ್ರತ್ಯಯಸ್ಯ ನಾಮ ಶಾನಚ್ ಅಂತ ಬರಿಬೇಕು. ರಾಮ ಶಾಲಾಂ ಗತ್ವಾ ಪಠತಿ. ಕೃದಂತಪದಂ ಗತ್ವಾ ಪ್ರತ್ಯಯಸ್ಯ ನಾಮ ಕ್ತ್ವಾ. ವಾಕ್ಯದೋಷಂ ಪರಿಹರತ. ವೀರಸ್ಯ ಯುದ್ಧಂ ರೋಚತೆ. ವೀರಸ್ಯ ರೋಚತೆ ಇರೋದ್ರಿಂದ ಇಲ್ಲಿ ವೀರಸ್ಯವನ್ನು ವೀರಾಯ ಅಂತ ಚೇಂಜ್ ಮಾಡಬೇಕು. ವೀರಾಯ ಯುದ್ಧಂ ರೋಚತೆ. ಯಾಕೆಂದರೆ ರೋಚತೆ ಅನ್ನೋ ವರ್ಡನ್ನು ನಾವು ಸೆಂಟೆನ್ಸಲ್ಲಿ ಉಪಯೋಗಿಸಿದಾಗ ಅದಕ್ಕೆ ಸಂಬಂಧಿಸಿದ ಪದ ಚತುರ್ಥಿ ಭಕ್ತಿಯಲ್ಲಿರಬೇಕು. ಇಲ್ಲಿ ಷಷ್ಠಿ ಇದೆ. ಸ್ವಸ್ತಿ ಅಸ್ತು ಭವತಾಂ ಭವದ್ಭ್ಯಃ. ಸ್ವಸ್ತಿ ಅಸ್ತು ಭವದ್ಭ್ಯಃ ಅಂತ ಬರೀಬೇಕು. ಯಾಕೆಂದರೆ ಸ್ವಸ್ತಿ ಪದ ಉಪಯೋಗಿಸಿದಾಗ ಸ್ವಸ್ತಿ ನಮಃ ಸ್ವದ ಇವೆಲ್ಲ ಬಂದಾಗ ಚತುರ್ಥಿ ಭಕ್ತಿ ಇರಬೇಕು. ಸ್ವಸ್ತಿ ಅಸ್ತು ಭವದ್ಭ್ಯಃ ಅಂತ ಆಗಬೇಕು. ಭವತ್ ಶಬ್ದ ಚತುರ್ಥಿ ಭಕ್ತಿಯಲ್ಲಿ ಭವದ್ಭ್ಯಃ ಅಂತ ಆಗುತ್ತೆ. ಸಂಸ್ಕೃತ ಭಾಷಾ ಅನುವಾದಂ ಕುರುತ. ವಿದ್ಯಾರ್ಥಿಯ ಜೀವನದಲ್ಲಿ ಸಮಯಕ್ಕೆ ಮಹತ್ವವಾದ ಸ್ಥಾನವಿದೆ. ವಿದ್ಯಾರ್ಥಿ ಜೀವನೆ ಸಮಯಸ್ಯ ಮಹತ್ವಂ ಸ್ಥಾನಂ ವಿದ್ಯತೆ ಅಥವಾ ಅಸ್ತಿ ಸ್ಥಾನಂ ಭವತಿ. ಆದ್ದರಿಂದ ವಿದ್ಯಾರ್ಥಿಯು ಸಮಯದ ಸದುಪಯೋಗವನ್ನು ಮಾಡಬೇಕು. ಅತಃ ವಿದ್ಯಾರ್ಥಿ ಸಮಯಸ್ಯ ಸದುಪಯೋಗಂ ಕುರ್ಯಾತ್. ವಿದ್ಯಾರ್ಥಿ ಜೀವನೆ ಸಮಯಸ್ಯ ಮಹತ್ವಂ ಸ್ಥಾನಂ ಅಸ್ತಿ. ಅತಃ ವಿದ್ಯಾರ್ಥಿ ಸಮಯಸ್ಯ ಸದುಪಯೋಗಂ ಕುರ್ಯಾತ್. ಇಂಗ್ಲೀಷಲ್ಲಿ ಅನುವಾದ ಮಾಡಬೇಕು. ಪರೋಪಕಾರ ಶ್ರೇಷ್ಠ ಗುಣ ವರ್ತತೆ. ಪರೋಪಕಾರವು ಶ್ರೇಷ್ಠವಾದ ಗುಣವಾಗಿದೆ. ಅತಃ ಮಾನವಾಃ ವೃಕ್ಷಾಃ ಇವ ಪರೋಪಕಾರಂ ಯಥಾಶಕ್ತಿ ಕುರ್ಯುಃ. ಆದ್ದರಿಂದ ಮಾನವರು ವೃಕ್ಷಾಃ ಇವ ಅಂದರೆ ಮರಗಳಂತೆ ಪರೋಪಕಾರವನ್ನು ಕೈಲಾದಷ್ಟು ಮಾಡಬೇಕು ಅಂತ. ಯಥಾಶಕ್ತಿ ಅಂದರೆ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಕೈಲಾದಷ್ಟು ಮಾಡಬೇಕು. ಯಥಾ ನಿರ್ದೇಶಂ ಉತ್ತರಂ ಯಾಚಕೋ ಭೂತ್ವಾ ಅತ್ರ ಅಹಂ ಆಗತಃ. ಅಂದರೆ ಯಾಚಕನಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇದು ತ್ಯಾಗಧನಃ ಇತಿ ಪಾಠ. ಕಹ ಪಾಠ ಇದೆಯಲ್ವಾ, ಕಹ ಬದಲು ತ್ಯಾಗಧನಃ ಇತಿ ಪಾಠ. ಕಹ ಅವದತ್ ಅಂದರೆ ಹೂ ಸೆಡ್. ಇಂದ್ರ ಅವದತ್ ಅಂತ ಬರಿಬೇಕು. ಯಾಚಕ ರೂಪೇಣ ಕಹ ಆಗತಃ. ಯಾಚಕ ರೂಪದಲ್ಲಿ ಯಾರು ಬಂದಿದ್ದು ಅಂದರೆ ಯಾಚಕ ರೂಪೇಣ ಇಂದ್ರ ಆಗತಃ. ವಿಜ್ಞಾನ ಪ್ರದರ್ಶಿನೀಂ ದ್ರಷ್ಟುಂ ಗಚ್ಚಾಮ. ವಿಜ್ಞಾನ ಪ್ರದರ್ಶಿನಿಯನ್ನು ಸೈನ್ಸ್ ಎಕ್ಸಿಬಿಷನ್ನ ನೋಡೋದಕ್ಕೆ ಹೋಗೋಣ ಅಂತ. ಕಹ ಪಾಠ ಅಂದರೆ ಭಾರತೀಯ ವಿಜ್ಞಾನಂ ಇತಿ ಪಾಠ. ಕಹ ಅವದತ್ ಧ್ರುವ ಅವದತ್. ಪ್ರದರ್ಶಿನಿ ಕುತ್ರ ಆಯೋಜಿತ. ಪ್ರದರ್ಶಿನಿ ಎಲ್ಲಿ ಆಗಿದ್ದು ಅರೇಂಜ್ ಮಾಡಿದ್ದು ಅಂದರೆ ನ್ಯಾಷನಲ್ ಪ್ರೌಢಶಾಲಾಯ ಕ್ರೀಡಾಂಗಣೆ ಆಯೋಜಿತ. ಕುತ್ರ ಬದಲು ನ್ಯಾಷನಲ್ ಪ್ರೌಢಶಾಲಾಯ ಕ್ರೀಡಾಂಗಣೆ ಅಂತ ಬರೀಬೇಕು. ಭವತು ಅಸ್ಮಾಕಂ ಮಹಾರಾಜ್ಞಿ ಅಭಯದಾಯಿನಿ. ನಮ್ಮ ಮಹಾರಾಣಿಯು ಅಭಯದಾಯಿನಿ ಆಗಲಿ ಅಂತ. ಕಹ ಪಾಠ ಅಭಯದಾಯಿನಿ ಇತಿ ಪಾಠ. ಕೆ ಅವದನ್ ಸಭಾಸದ ಅವದನ್. ಮಹಾರಾಜ್ಞಿ ಕಾ ಮಹಾರಾಜ್ಞಿ ಚೆನ್ನಮ್ಮ. ಅಥವಾ ಸಹಸಾ ವನ್ನಿ ಮಾವಿಷ. ಕೂಡಲೇ ಅಗ್ನಿಪ್ರವೇಶ ಮಾಡಿ. ವಿವೇಕೋದಯ ಇತಿ ಪಾಠ. ಕೆ ಅವದನ್ ಬ್ರಾಹ್ಮಣಾ ಅಥವಾ ಪಂಡಿತಾ ಅಂತಲೂ ಬರೀಬೋದು. ಪಂಡಿತಾ ಅವದನ್. ಕಮ್ ಅವದನ್ ಅಂದರೆ ಮುಂಜಂ ಪ್ರತಿ ಅವದನ್, ಮುಂಜನಿಗೆ ಹೇಳೋದು. ಅಹಂ ಅಸ್ಯ ಪ್ರದಾಸ್ಯಾಮಿ ಪರಮಂ ವರಂ ಅದ್ಭುತಂ. ನಾನು ಇವನಿಗೆ ಅದ್ಭುತವಾದ ಶ್ರೇಷ್ಠವಾದ ವರವನ್ನು ಕೊಡುವೆನು. ಕಹ ಪಾಠ ಮಾರುತೇ ಮಹಿಮಾ ಇತಿ ಪಾಠ. ಕಹ ವರಂ ದದಾತಿ ಇಂದ್ರ ವರಂ ದದಾತಿ.
ಕಸ್ಮೈ ವರಂ ದದಾತಿ, ಯಾರಿಗೆ ವರವನ್ನು ಕೊಡೋದು ಅಂದರೆ ಮಾರುತಯೇ ವರಂ ದದಾತಿ ಅಥವಾ ಆಂಜನೇಯಾಯ ವರಂ ದದಾತಿ ಅಂತ ಬರೀಬೇಕು. ನೆಕ್ಸ್ಟು ಕವಿ ಪರಿಚಯ. ಬಲ್ಲಾಳಸೇನಃ ಕವಿ ಬಲ್ಲಾಳಸೇನಃ ದೇಶಃ ಧಾರಾನಗರಂ ಕಾಲಃ ಕ್ರಿಸ್ತಶಕ ಷೋಡಶಶತಕಂ ಅಂದರೆ 16th century. ಕೃತಿ ಭೋಜ ಪ್ರಬಂಧ ಅಂದರೆ 3 words ಬರೆದ್ರೆ 3 marks ಸಿಗುತ್ತೆ. ಇದು ದೇಶಃ ಧಾರಾನಗರಂ ಕಾಲಃ ಕ್ರಿಸ್ತಶಕ ಷೋಡಶಶತಕಂ ಕೃತಿ ಭೋಜ ಪ್ರಬಂಧ ಇಷ್ಟು ಬರೆದ್ರೆ ಆಯಿತು. ಸೆಕೆಂಡ್ ಒನ್ ವಾಲ್ಮೀಕಿ. ದೇಶಃ ತಮಸಾ ನದೀತೀರೆ ವಿದ್ಯಮಾನಃ ಆಶ್ರಮಃ ಪಿತಾ ಪ್ರಚೇತಾಹ ಅಂದರೆ ಪ್ರಚೇತನ ಮಗ ಆದ್ದರಿಂದ ಅವರಿಗೆ ಪ್ರಾಚೇತಸ ಅಂತ ಇನ್ನೊಂದು ಹೆಸರಿದೆ. ತಂದೆಯ ಹೆಸರು ಪ್ರಚೇತಾಹ. ಕಾಲಃ ಕ್ರಿಸ್ತಾಬ್ದಾತ್ ಪ್ರಾಕ್ತನ ಕಾಲಃ ಅಂದರೆ ಕ್ರಿಸ್ತಪೂರ್ವ ಅಂತ ಅರ್ಥ. ಕೃತಿ ರಾಮಾಯಣಂ. ಆಮೇಲೆ ಪ್ರಶಂಸ ಆದಿಕವಿ ಇತಿ ವಿಶ್ರುತಿ. ಆದಿಕವಿ ಅಂತ ಫೇಮಸ್ ಆಗಿದ್ದಾರೆ ವಾಲ್ಮೀಕಿ. ರಾಮಾಯಣ ಆದಿಕಾವ್ಯ. ಇದು ನೆಕ್ಸ್ಟ್ ಮೇನು ಸಮರಿ ಬರೀಬೇಕು. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಇದು ಉಪನಿಷದ್ ವಚನಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಸಮರಿಯನ್ನು ಬರೀಬೇಕು. ಶೈಲಶೃಂಗವಾಸಿನೀಂ ಕೃಪಾಕಟಾಕ್ಷ ಶಾಲಿನೀಂ ಮಂಗಲಾಂಗ ಶೋಭಿತಾಂ ಚರಾಚರಾದಿ ನಾಯಿಕಾಂ. ಈ ಶ್ಲೋಕ ಇದು ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಕನ್ನಡ ಅಥವಾ ಇಂಗ್ಲೀಷಲ್ಲಿ ನೀವು ಓದಿಕೊಂಡು ರೆಫರ್ ಮಾಡಿ. ಇದು ಅದೇ ಶ್ಲೋಕ ಈ ಪೇಜಲ್ಲೂ ಕಂಟಿನ್ಯೂ ಆಗಿದೆ. ವಲ್ಲಕಿ ಪ್ರಭೂತ ದಿವ್ಯ ಭವ್ಯ ಗಾನ ತೋಷಿಣೀಂ ರಾಜರಾಜಪೂಜಿತಾಂ ಸದಾ ನಮಾಮಿ ಮಾತರಂ. ಆಮೇಲೆ ನೆಕ್ಸ್ಟ್ ಒನ್ನು ತತಂ ಚೈವ ಅನವದ್ದಂಚ ಗರಂ ಸುಚಿರಮೇವ ಚ ಚತುರ್ವಿಧಂ ಚ ವಿಜ್ಞೇಯಂ ಆತೋದ್ಯಂ ಲಕ್ಷಣಾನ್ವಿತಂ. ಇದು ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಾಟ್ಯಶಾಸ್ತ್ರವನ್ನು ಭರತ ಮುನಿ ಬರೆದಿದ್ದಾರೆ. ನಾಟ್ಯಶಾಸ್ತ್ರದಿಂದ ನಾಟ್ಯಾಂಶ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕು. ಅಥವಾ ತತಂ ತಂತ್ರೀಗತಂ ಜ್ಞೇಯಂ ಅವನದ್ದಂ ತು ಪೌಷ್ಕರಂ ಘನಸ್ತು ತಾಲೋ ವಿಜ್ಞೇಯ ಸುಚಿರೋವಂಶ ಏವಚ. ಇದೂ ಸಹ ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಿಕೊಂಡಿದ್ದು. ಇದರ ಮೀನಿಂಗನ್ನು ತಾವು ರೆಫರ್ ಮಾಡಿ. ವಾಕ್ಯೆ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಸಮನ್ವಯತ. ಲಕ್ಷಣ ಸಹಿತ ಬರೀಬೇಕು. ಈ ಅಲಂಕಾರವನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಜ್ಞಾನಾಮೃತಂ ಪೀತ್ವಾ ತುಷ್ಟಃ. ಇದು ರೂಪಕ ಅಲಂಕಾರ. ಅಲಂಕಾರಸ್ಯ ನಾಮ ರೂಪಕಂ ಅಂತ ಬರೀಬೇಕು. ಜ್ಞಾನಾಮೃತವನ್ನು ಕುಡಿದು ಸಂತೋಷಗೊಂಡನು ಅಂತ ಅರ್ಥ. ಸೊ ಇದು ಲಕ್ಷಣವೇನು? ಉಪಮಾನ ಉಪಮೇಯೋ ಅಭೇದ ರೂಪಕಂ. ಆಮೇಲೆ ಅತ್ರ ಉಪಮಾನ ಉಪಮೇಯೋ ಜ್ಞಾನ ಅಮೃತಯೋ ಅಭೇದ ವರ್ಣಿತ ಅತಃ ರೂಪಕಂ ಅಂತ ಬರೀಬೇಕು. ಮಾಗೆ ಮೇಗೆ ಗತಂ ವಯಃ. ಇದು ಮಾಘ ಮಾಸದಲ್ಲಿ ಮೋಡಗಳ ಮಧ್ಯೆ ಪಕ್ಷಿ ಹೋಯಿತು ಅಂತ ಒಂದರ್ಥ. ಇನ್ನೊಂದು ಮಾಘಕಾವ್ಯಸ್ಯ ಮೇಘದೂತಸ್ಯ ಪಠನೆ ಆಯುಃ ಏವ ಗತಂ ಇತಿ ದ್ವಿತೀಯ ಅರ್ಥ. ಶ್ಲೇಷಾಲಂಕಾರ. ಅಲಂಕಾರಸ್ಯ ನಾಮ ಶ್ಲೇಷಃ. ಲಕ್ಷಣಂ ಅನೇಕಾರ್ಥ ಶಬ್ದವಿನ್ಯಾಸ ಶ್ಲೇಷಃ ಅಂತ ಬರಿಬೇಕು. ಸಮನ್ವಯ ಮಾಘಮಾಸೆ ಮೇಘಮಧ್ಯೆ ವಯಃ ಗತಂ ಪಕ್ಷೀಗತಃ ಇತಿ ಏಕಃ ಅರ್ಥಃ. ಮಾಘಕಾವ್ಯೆ ಮೇಘದೂತಸ್ಯ ಪಠನೆ ಆಯುಃ ಏವ ಗತಂ ಇತಿ ದ್ವಿತೀಯ ಅರ್ಥಃ ಅಂತ ಸಮನ್ವಯ ಬರಿಬೇಕು. ಪ್ರಸ್ತಾರಂ ವಿಲಿಖ್ಯ ಗಣವಿಭಾಗಂ ಕೃತ್ವ ಛಂದೋ ನಾಮ ಲಿಖತ. ವನಭುವಿ ತನುಮಾತ್ರ ತ್ರಾಣಮಾಜ್ಞಾಪಿತಂ ಮೇ ಅಂತ ಇದೆ. ಇದು ಒಟ್ಟು 3, 2, 5 ಗಣ ಇದೆ. 5 ಗಣ ಅಂದರೆ 15 ಅಕ್ಷರ. 15 ಅಕ್ಷರ ಇದ್ದರೆ ಮಾಲಿನಿ ಅಂತ ಹೇಳ್ತೀವಿ. ನೋಡಿ ವನ ಭುವಿ ತನು ಇಲ್ಲಿವರೆಗೂ 2 ಗಣನು ನ ಅಂತ ಬರುತ್ತೆ. 3 ಲಘು ಇದೆ. ಸರ್ವ ಲಘು ಅಂದರೆ ಯಾವಾಗಲೂ ನಗಣ. ಹಾಗಾಗಿ ಇದು ಫಸ್ಟ್ 6 letters ಲಘು ಇದೆ. ಹಾಗಾಗಿ ಇದು 3 ಅಕ್ಷರಕ್ಕೆ ಡಿವೈಡ್ ಮಾಡಿದಾಗ ನ ಮತ್ತು ನ ಗಣ ಬರುತ್ತೆ. ಆಮೇಲೆ ನೆಕ್ಸ್ಟ್ 3 ಗುರು ಇದೆ. ಸರ್ವ ಗುರು ಅಂದರೆ ಮಗಣ. ನೋಡಿ ಮಾ ದೀರ್ಘ ಇದೆ. ಮುಂದೆ ಒತ್ತಕ್ಷರ ಇರೋದ್ರಿಂದ ಗುರು ಆಯಿತು. ಆಮೇಲೆ ಆಕಾರ ಅಂತ ಇರೋದ್ರಿಂದ ಗುರು ಆಯಿತು. 3 ಗುರು ಮಗಣ. ಆಮೇಲೆ ನ ಲಘು, ಯಾಕೆಂದರೆ ಹ್ರಸ್ವ ಸ್ವರ ಸೇರಿಕೊಂಡಿದೆ. ಮಾ ದೀರ್ಘ ಸ್ವರ ಸೇರಿಕೊಂಡಿದೆ, ಗುರು ಆಯಿತು. ಜ್ಞಾ ದೀರ್ಘ ಸ್ವರ ಸೇರಿಕೊಂಡಿದೆ, ಗುರು ಆಯಿತು. ಇದು ಯಗಣ ಆಗುತ್ತೆ, ಅಂದರೆ ಆದಿ ಲಘು ಯಗಣ. ಆಮೇಲೆ ಪಿತಂ ಮೇ, ಪಿ ಹ್ರಸ್ವ ಸ್ವರ ಸೇರಿಕೊಂಡಿದೆ, ಲಘು. ತಮ್ ಅನುಸ್ವರ ಇದೆ, ಗುರು. ಮೇ ಗುರು, ಯಾಕೆಂದರೆ ಎ ಓ ಎಲ್ಲ ಗುರು ಯಾವಾಗಲೂ ದೀರ್ಘ ಸ್ವರ. ಇದು ಯ ಗಣ ಆಗುತ್ತೆ. ನ ಮ ಯ ಗಣ ಬರುತ್ತೆ. 15 ಅಕ್ಷರ ಇದೆ. ಆದ್ದರಿಂದ ಇದು ಛಂದೋನಾಮ ಮಾಲಿನಿ ಅಂತ ಬರೆದ್ಬಿಟ್ಟು ಈ ರೀತಿ ಲಘು ಗುರು ಹಾಕಿ ಗಣದ ಹೆಸರನ್ನು ಇಲ್ಲಿ ಮೇಲೆ ಬರೀಬೇಕು. ನಾನು ಸ್ಥಳಾವಕಾಶ ಇಲ್ಲದೆ ಇರೋದ್ರಿಂದ ಕೆಳಗೆ ಬರೆದಿದ್ದೀನಿ. ನೀವು ಈ 3 ಅಕ್ಷರಗಳಿಗೆ ಡಿವೈಡ್ ಮಾಡಿ ಬರೆದು ಲಘು ಗುರು ಹಾಕಿ ಗಣದ ಹೆಸರು ಬರೆದು ಛಂದೋನಾಮ ಮಾಲಿನಿ ಬರೆದು ಲಕ್ಷಣಂ ಗೊತ್ತಿದ್ದರೆ ಬರೀರಿ. ಇಲ್ಲಾಂದರೆ
अत्र प्रतिपादे पंचदश अक्षराणि भवन्ति न न म य गणाः सन्ति ಅಂತ ಬರಿಬೇಕು. ನನಮಯ ಯಯುತೇಯಂ ಮಾಲಿನಿ ಭೋಗಿ ಲೋಕೈಹಿ ಅಂತ ಇದರ ಲಕ್ಷಣ. ಗೊತ್ತಿಲ್ಲ ಅಂದರೆ ಎಷ್ಟು ಅಕ್ಷರ ಇರುತ್ತೆ ಪ್ರತಿ ಸಾಲಿನಲ್ಲಿ ಮತ್ತು ಯಾವ್ಯಾವ ಗಣ ಇರುತ್ತೆ ಅಂತ ಬರೀಬೇಕು. ಆಮೇಲೆ ಪದ್ಯಂ ಪೂರೈತ ಕ್ಷಾರಂ ಜಲಂ ಇದು ಗೊತ್ತು ನಿಮಗೆ, ಸುಭಾಷಿತ ರೆಫರ್ ಮಾಡಿದ್ದು. ಆಮೇಲೆ ದಶವಾಕ್ಯ ಉತ್ತರ ಕರ್ನಾಟಕ ಭಾಷೆಯ ಸಂಸ್ಕೃತ ಭಾಷೆಯ ಆಂಗ್ಲ ಭಾಷೆಯ ಲಿಖತ. ಸತ್ಯವ್ರತ ಶಾಸ್ತ್ರಿ ಮಹೋದಯಸ್ಯ ಬಾಲ್ಯ ಜೀವನಂ ವಿದ್ಯಾಭ್ಯಾಸಂ ಚ ವಿವೃಣತ. ಸತ್ಯವ್ರತ ಶಾಸ್ತ್ರಿಗಳ ಬಾಲ್ಯ ಜೀವನ ವಿದ್ಯಾಭ್ಯಾಸದ ಬಗ್ಗೆ ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೋದು, ಸಂಸ್ಕೃತದಲ್ಲೂ ಬರೀಬೋದು. ನಾಟ್ಯಾಂಶಃ ಇತಿ ಪದ್ಯವಾಗಿ ನಿರೂಪಿತಾನ್ ನಾಟ್ಯಾಂಶಂ ಸಂಗ್ರಹ್ಯ ಲಿಖತ. ನಾಟ್ಯಾಂಶದಲ್ಲಿ ಬಂದಿರುವಂತಹ ವಿಷಯಗಳನ್ನು ಸಂಕ್ಷೇಪವಾಗಿ ಬರೀಬೇಕು. ಭಾರತಂ ಸಂರಕ್ಷಿತು ಸನ್ನದ್ಧ ಯೋಧ ಹಿಮವಾನ್ ಕಥಂ ವಿವೃಣುತ. ನಗಾದಿ ರಾಜ ಲೆಸ್ಸಂದು ಬರೀಬೇಕು ಇದು. ಆಮೇಲೆ ಆರೋಗ್ಯ ನಿಯಮ ಸಂಗ್ರಹ್ಯ ಲಿಖತ. ಆರೋಗ್ಯ ನಿಯಮಗಳ ಬಗ್ಗೆ ಬರೀಬೇಕು ಕನ್ನಡ ಅಥವಾ ಇಂಗ್ಲೀಷಲ್ಲಿ. ಆಮೇಲೆ ಅನುಚ್ಛೇದ ಇವಾಗ ನಾನು ಡಿಸ್ಕಸ್ ಮಾಡೋದಿಲ್ಲ, ಅದು ಯಾವ ಪ್ಯಾಸೇಜ್ ಆದರೂ ಕೇಳಬಹುದು ಎಕ್ಸಾಮಲ್ಲಿ. ನೆಕ್ಸ್ಟ್ ಪತ್ರಲೇಖನ. ಕೋಲಾರಮಂಡಲಸ್ಯ ಸರ್ವಕಾರೀಯ ಪ್ರೌಢಶಾಲಾಯಾः ಛಾತ್ರः ಅಥವಾ ಛಾತ್ರಾ ಇತಿ ಮತ್ವಾ ಅಗ್ರಜಸ್ಯ ವಿವಾಹ ನಿಶ್ಚಿತಾರ್ಥಂ ಪ್ರತಿ ಗಂತುಂ ದಿನದ್ವಯಂ ವಿರಾಮಂ ಸಂಪ್ರಾರ್ಚ್ಯ ವರ್ಗೋಪಾಧ್ಯಾಯಂ ಪ್ರತಿ ವಿರಾಮ ಪತ್ರಂ ಲಿಖತ. ನೋಡಿ, ಇದು 2 ದಿವಸ ರಜೆ ಬೇಕು ಅಂತ. ಯಾಕೆ ರಜೆ ಬೇಕು ಅಂದರೆ ಅಣ್ಣನ ಮದುವೆ ಇದೆ, ಅದಕ್ಕೆ ನಾವು 2 ದಿವಸ ರಜೆ ಬೇಕು ಅಂತ ಕ್ಲಾಸ್ ಟೀಚರಿಗೆ ಬರೆಯೋದು. ವರ್ಗೋಪಾಧ್ಯಾಯ ಅಂದರೆ ಕ್ಲಾಸ್ ಟೀಚರು. ಒಂದೊಂದ್ಸಲ ಮುಖ್ಯೋಪಾಧ್ಯಾಯ ಕೊಡ್ತಾರೆ, ಒಂದೊಂದ್ಸಲ ವರ್ಗೋಪಾಧ್ಯಾಯ ಕೊಡ್ತಾರೆ. ಲೀವ್ ಲೆಟರ್ ಇದು. ಸರ್ವಕಾರೀಯ ಪ್ರೌಢಶಾಲಾ ಛಾತ್ರ ಅಂತ ಬರೆದು ಸರ್ವಕಾರೀಯ ಪ್ರೌಢಶಾಲಾ ಅಂತ ಬರೆದ್ಬಿಟ್ಟು, ಆಮೇಲೆ ಕೋಲಾರ ಮಂಡಲಂ ಅಂತ ಬರೆದು ಅದು ಸಕಾಶಾತ್ ಫ್ರಾಮ್ ಬರೀಬೇಕು. ಆಮೇಲೆ ವಿಷಯ ದಿನದ್ವಯಂ ವಿರಾಮಂ ಸಂಪ್ರಾರ್ತ್ಯ ಅಂತ ಬರೀಬೇಕು. ಆಮೇಲೆ ಕೆಳಗಡೆ ಆಗಾಮಿ ಮಾಸಸ್ಯ ಪಂಚದಶ ದಿನಾಂಕೆ ಮಮ ಅಗ್ರಜಸ್ಯ ವಿವಾಹ ಭವಿಷ್ಯತಿ ಅತಃ ದಿನದ್ವಯಸ್ಯ ವಿರಾಮಂ ಕೃಪಯಾ ದದಾತು ಇತಿ ಪ್ರಾರ್ಥಯೆ ಅಂತ ಬರೆದು, ಧನ್ಯವಾದ ಅಂತ ಬರೆದು ದಿನಾಂಕ ಸ್ಥಳಂ ಬರೆದು ಇಲ್ಲಿ ಭವದೀಯ ಛಾತ್ರ ವಿಧೇಯ ಛಾತ್ರ ಅಂತ ಬರೆದು ಸಿಗ್ನೇಚರ್ ಹಾಕಬೇಕು. ಇದೆಲ್ಲ ವಿರಾಮ ಪತ್ರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಫಾರ್ಮೇಟು, ಅದನ್ನು ಫಾಲೋ ಮಾಡಬೇಕು. ವಿರಾಮ ಸಮಯೇ ಭವತಃ ಗ್ರಾಮಂ ಆಗಂತುಂ ಸಂಸೂಚ್ಯ ಮಿತ್ರಂ ಪ್ರತಿ ಪತ್ರಂ ಲಿಖತ. ಮಿತ್ರನಿಗೆ, ನಿಮ್ಮ ಫ್ರೆಂಡಿಗೆ ಪತ್ರ ಬರೀಬೇಕು. ಯಾಕೆಂದರೆ ವಿರಾಮ ಸಮಯೇ ಭವತಃ ಗ್ರಾಮಂ ಆಗಂತುಂ ಅಂದರೆ ಹಾಲಿಡೇಸಲ್ಲಿ ನಮ್ಮ ಹಳ್ಳಿಗೆ ಬನ್ನಿ ಅಂತ ನಿಮ್ಮ ಫ್ರೆಂಡಿಗೆ ಪತ್ರ ಬರೀಬೇಕು. ಮಿತ್ರಂ ಪ್ರತಿ ಪತ್ರಂ. ದಶವಾಕ್ಯೈ ಪ್ರಬಂಧಂ ಲಿಖತ. ಸ್ವಾತಂತ್ರ್ಯೋತ್ಸವ ಅಥವಾ ಭಾರತೀಯ ವಿಜ್ಞಾನಂ ಅಂತ ಇದೆ. ಕ್ವಶನ್ ಪೇಪರು, ಮಾಡೆಲ್ ಪೇಪರು. ಮಾರ್ಗದರ್ಶಿನಿ ಪ್ರಶ್ನ ಪತ್ರಿಕಾ 4. ಋಷಿ ಅಸ್ಯ ಸಮಾನಾರ್ಥಕ ಪದಂ ಇದಂ ಭವತಿ. ಋಷಿ ಈ ಪದದ ಸಮಾನಾರ್ಥಕ ಪದ ಯತಿ. ಸಫಲಂ ಅಸ್ಯ ವಿರುದ್ಧಾರ್ಥಕ ಪದಂ. ಸಫಲಂ ಇದರ ವಿರುದ್ಧ ಪದ ಆಪಲಂ, ಸುಫಲಂ, ಉಪಲಂ, ವಿಫಲಂ ಇದೆ, ವಿಫಲಂ ಅಂತ ಬರೀಬೇಕು. ರಾಜ ಅಸ್ಯ ಸ್ತ್ರೀಲಿಂಗ ರೂಪ ರಾಜ್ಞಿ. ರಾಜ ಇದರ ಸ್ತ್ರೀಲಿಂಗ ರೂಪ ರಾಜ್ಞಿ. ಬಬಾಸೆ ಅತ್ರ ಏಷಃ ಲಕಾರ ವರ್ತತೆ. ಬಬಾಸೆ ಇದು ಲಿಟ್ಲಕಾರ. ವೃಕ್ಷಾಃ ಅತ್ರ ಏಷಾ ವಿಭಕ್ತಿ ವರ್ತತೆ. ವೃಕ್ಷಃ ಹೇಳುವಲ್ಲಿ ಈ ವಿಭಕ್ತಿ ಇದೆ ಅಂದರೆ ಪ್ರಥಮ ವಿಭಕ್ತಿ, ಬಹುವಚನ ಇದೆ. ವೃಕ್ಷಃ ವೃಕ್ಷೋ ವೃಕ್ಷಃ, ಸೊ ಪ್ರಥಮ ವಿಭಕ್ತಿ. ವೃತ್ರಾಸುರ ಸ್ವಭಾವತಃ ದುಷ್ಟ ಆಸೀತ್ ಅಂತ ಇದೆ. ಇದು ಅಂಡರ್ಲೈನ್ಡ್ ವರ್ಡನ್ನು ಪ್ರಶ್ನೆ ವಾಕ್ಯ ಮಾಡಬೇಕು. ದುಷ್ಟ ಅಂದರೆ ಕಥಂ ಅಥವಾ ಕೀದೃಶಃ ಅಂತ ಕೊಡ್ತಾರೆ ಒಂದೊಂದ್ಸಲ. ಸೊ ವೃತ್ರಾಸುರ ಸ್ವಭಾವತಃ ಕಥಂ ಆಸೀತ್. ಕಥಂ ಅನ್ನೋದು ಸರಿಯಾದ ಉತ್ತರ. ಹೇಗೆ ಇದ್ದ ಅಂದರೆ ದುಷ್ಟನಾಗಿದ್ದ, ವಿಕೆಡ್. ಚತುರ್ಥ ಪದಂ ಅನಾಲಜಿ. ಅಷ್ಟಾಂಗ ಸಂಗ್ರಹ ವಾಗ್ಭಟ. ಅಷ್ಟಾಂಗ ಸಂಗ್ರಹ ಬರೆದಿರೋದು ವಾಗ್ಭಟರು. ಬೃಹತ್ ಸಂಹಿತ ಬರೆದಿರೋರು ಯಾರು ಅಂತ ಬರಿಬೇಕು. ವರಾಹಮಿಹಿರ ಅಂದರೆ ವರಾಹಮಿಹಿರ ಬರೆದಿರೋದು. ಉಷಾಶಾಸ್ತ್ರಿ ಸತ್ಯವ್ರತ ಶಾಸ್ತ್ರಿನಃ ಪತ್ನಿ. ಅಂದರೆ ಸತ್ಯವ್ರತ ಶಾಸ್ತ್ರಿಗಳ ಹೆಂಡತಿಯ ಹೆಸರು ಉಷಾಶಾಸ್ತ್ರಿ. ರಾಮರಕಿ ಯಾರು ಅಂದರೆ ಸತ್ಯವ್ರತಸ್ಯ ಮಾತಾ. ಸತ್ಯವ್ರತ ಶಾಸ್ತ್ರಿಗಳ ತಾಯಿಯ ಹೆಸರು ರಾಮರಕಿ. ಪ್ರಸನ್ನಾತ್ಮೇಂದ್ರಿಯ ಮನಾಹ ಸ್ವಸ್ಥಃ ಅಂದರೆ ಪ್ರಸನ್ನ ಆತ್ಮ ಇಂದ್ರಿಯ ಮನಗಳೆಲ್ಲ ಚೆನ್ನಾಗಿದ್ದರೆ ಅವನನ್ನು ಆರೋಗ್ಯವಾನ್, ಸ್ವಸ್ಥ ಅಂತ ಹೇಳ್ತೀವಿ. ಕ್ರಿಯಾ ಸರ್ವಾಹ ಸ್ನಾನಮೂಲಾಹ. ಎಲ್ಲ ಕ್ರಿಯೆಗಳು ಸ್ನಾನಪೂರ್ವಕವಾಗಿಯೇ ಆಗಬೇಕು ಅಂತ ಇದೆ. ಅರ್ಜುನ ಧೀರೋದಾತ್ತ ನಾಯಕ. ದುರ್ಯೋಧನ ಧೀರೋದ್ದತ ನಾಯಕ. ಅರ್ಜುನ ಧೀರೋದಾತ್ತ, ದುರ್ಯೋಧನ ಧೀರೋದ್ದತಃ. ಸ್ಪೆಲ್ಲಿಂಗ್ ನೋಡಿ, ಇದು ಸ್ಪೆಲ್ಲಿಂಗ್ ಸ್ವಲ್ಪ ವ್ಯತ್ಯಾಸ ಆದರೂ ಚೇಂಜ್ ಆಗಿಬಿಡುತ್ತೆ.
ವಜ್ರಾಯುಧೇನ ವೃತ್ರಂ ಕಹ ಜಗಾನ. ಏಕವಾಕ್ಯನ ಉತ್ತರವು ವಜ್ರಾಯುಧದಿಂದ ವೃತ್ರನನ್ನು ಯಾರು ಕೊಂದರು? ಇಂದ್ರಃ ಜಗಾನ ಅಂತ ಬರಿಬೇಕು. ವಜ್ರಾಯುಧೇನ ವೃತ್ರಂ ಇಂದ್ರಃ ಜಗಾನ. ಸತ್ಯವ್ರತಶಾಸ್ತ್ರಿ ಮಹೋದಯ ಕದಾ ಅಜಾಯತ. ಸತ್ಯವ್ರತಶಾಸ್ತ್ರಿ ಮಹೋದಯರು ಯಾವಾಗ ಹುಟ್ಟಿದರು? 1930ತಮೇ ವರ್ಷೆ ಸೆಪ್ಟೆಂಬರ್ ಮಾಸಸ್ಯ 29ತಮೇ ದಿನಾಂಕೆ ಅಂತ ಬರಿಬೇಕು. ಸತ್ಯವ್ರತಶಾಸ್ತ್ರಿ ಮಹೋದಯ 1930ತಮೇ ವರ್ಷೆ ಸೆಪ್ಟೆಂಬರ್ ಮಾಸಸ್ಯ 29ತಮೇ ದಿನಾಂಕೆ ಅಜಾಯತ. ಕದಾ ಬದಲು ಇಷ್ಟು ವರ್ಡ್ಸನ್ನು ಬರಿಬೇಕು. ಮೊಘಲ್ ಚಕ್ರವರ್ತಿ ಕಹ. ಮೊಘಲ್ ಚಕ್ರವರ್ತಿ ಯಾರು ಅಂದರೆ ಔರಂಗಜೇಬ ಅಂತ ಬರಿಬೇಕು ಕಹ ಬದಲು. ಕೇಶಾಂ ವಿಭೂತಯ ಪರೋಪಕಾರಾಯ ಭವಂತಿ. ಯಾರ ಸಂಪತ್ತು ಪರೋಪಕಾರಕ್ಕಾಗಿ ಇರುತ್ತದೆ? ಸತಾಂ ವಿಭೂತಯ. ಕೇಶಾಂ ಬದಲು ಸತಾಂ. ಇದಂ ಸರ್ವಂ ಕೇನ ವಾಸ್ಯಂ. ಈ ಎಲ್ಲವೂ ಯಾರಿಂದ ವಾಸಿಸಲ್ಪಟ್ಟಿದೆ ಅಂದರೆ ಈಶೇನ. ಕೇನ ಬದಲು ಈಶೇನ ಅಂತ ಬರಿಬೇಕು. ಒನ್ ವರ್ಡ್ ಆದರೆ ಈಶಾವಾಸ್ಯಂ ಬರಿಬೋದು. ಭಗವತಃ ದರ್ಶನೇನ ಪುಲಕಿತಃ ಧ್ರುವ ಕಿಂ ಅಕರೋತ್. ಭಗವಂತನ ದರ್ಶನದಿಂದ ಸಂತೋಷಗೊಂಡಂತಹ ಧ್ರುವ ಏನು ಮಾಡಿದ ಅಂದರೆ ಭಗವಂತಂ ಬಹುದಾ ಅಸ್ತೌತ್. ಆ ಭಗವಂತನನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ತುತಿ ಮಾಡಿದ ಅಂತ. ಭಗವತಃ ದರ್ಶನೇನ ಪುಲಕಿತಃ ಧ್ರುವ ಭಗವಂತಂ ಬಹುದಾ ಅಸ್ತೌತ್ ಅಂತ ಬರಿಬೇಕು. ಕಹ ಆಯುರ್ವೇದ ಉಚ್ಯತೆ. ಯಾವುದನ್ನು ಆಯುರ್ವೇದ ಅಂತ ಕರಿತೀವಿ? ಆಯುಷಃ ಹಿತಕರಂ ಅಹಿತಕರಂ ಚ ಕಿಂ ಮಾನಂ ಕಿಯತ್ ಇತಿ ಯಹ ನಿರೂಪಯತಿ ಸಹ ಆಯುರ್ವೇದ. ಇದು ಸ್ವಲ್ಪ ದೊಡ್ಡದಾಗಿದೆ, ಒಂದೊಂದ್ಸಲ ಲಘು ಉತ್ತರಕ್ಕೂ ಕೇಳ್ತಾರೆ ಇದನ್ನು. ಆಯುಷಃ ಹಿತಕರಂ ಅಹಿತಕರಂ ಚ ಕಿಂ ಮಾನಂ ಕಿಯತ್ ಇತಿ ಯಹ ನಿರೂಪಯತಿ ಸಹ ಆಯುರ್ವೇದ. ದ್ವಿತ್ರೈವಾಕ್ಯೈ ವೃತ್ರಾಸುರಃ ಸ್ವಭಾವತಃ ಕಥಂ ಆಸೀತ್ ತಂ ಕಹ ಜಗಾನ. ಡಾಕ್ಟರ್ ಸತ್ಯವ್ರತಶಾಸ್ತ್ರಿ ಮಹೋದಯೇನ ಪ್ರಾಪ್ತಾಃ ದೇಶೀಯಾಃ ಪ್ರಶಸ್ತಯಃ ಕಾಃ? ಆತೋದ್ಯಂ ಕತಿವಿಧಂ ತಾನಿ ಕಾನಿ? ಧ್ರುವಃ ಕಸ್ಯ ಪುತ್ರಃ? ದುಃಖಿತಃ ಸಹ ಕಸ್ಯಾಃ ಸಮೀಪಂ ಗತಃ? ಇದು ಪೂರಕ ಪಾಠದಿಂದ ಎರಡು ಏಕವಾಕ್ಯ ಕೊಟ್ಟಿದ್ದಾರೆ, ತುಂಬ ಈಸಿ ಇದೆ. ಧ್ರುವಃ ಉತ್ಥಾನಪಾದಸ್ಯ ಪುತ್ರಃ ಅಂತ ಬರಿಬೇಕು. ದುಃಖಿತಃ ಸಹ ಕಸ್ಯಾಃ ಸಮೀಪಂ ಅಂದರೆ ಮಾತುಃ ಸಮೀಪಂ ಗತಃ. ಸೂಚನಾನುಸಾರಂ ಸಂಧಿಂ ವಿಭಜ್ಯ ನಾಮಲಿಖತ. ಭಕ್ತಃ ಸೇವತೆ ಅಂತ ಇದೆ. ಭಕ್ತಃ ಪ್ಲಸ್ ಸೇವತೆ ವಿಸರ್ಗ ಸಂಧಿ ಸಕಾರಾದೇಶ. ನಾಂಬಃ ನ ಪ್ಲಸ್ ಅಂಬಃ ಸವರ್ಣ ದೀರ್ಘ ಸಂಧಿ. ಆಮೇಲೆ ಸಮಾಸ ಫಾಲಚಂದ್ರ ಅಂತ ಇದೆ. ಫಾಲೇ ಚಂದ್ರ ಯಸ್ಯ ಸಹ ಅಂತ ಬರೆದು ಬಹುವ್ರೀಹಿ ಅಂತ ಬರಿಬೇಕು. ಕೆಳದಿ ರಾಜ್ಯಂ. ಕೆಳದಿ ಇತಿ ರಾಜ್ಯಂ ಕರ್ಮಧಾರೆಯ ಸಮಾಸ. ನೆಕ್ಸ್ಟು ಸಮಾಸ ಬರೆದು ಸಮಾಸದ ಹೆಸರು ಬರಿಬೇಕು. ದತ್ತಂ ಧನಂ ಯಸ್ಮೈ ಸಹ ದತ್ತಧನಃ ಬಹುವ್ರೀಹಿ ಸಮಾಸ. ತೃಣಮಪಿ ಅಪರಿತ್ಯಜ್ಯ ಸತೃಣಂ ಅವ್ಯಯೀಭಾವ ಸಮಾಸ. ನೆಕ್ಸ್ಟು ಇದು ಕೃದಂತ. ಸೀತಾ ಗೀತಂ ಗಾತುಂ ಇಚ್ಛತಿ. ಗಾತುಂ ಅಂತ ಇದೆಯಲ್ವಾ, ಇದು ಕೃದಂತ ಪದ. ಕೃದಂತ ಪದ ಗಾತುಂ ಪ್ರತ್ಯಯಸ್ಯ ನಾಮ ತುಮುನ್. ಸ್ವಾಮಿ ಸಂದೇಶಂ ಸಹ ಆನೀತವಾನ್. ಕೃದಂತ ಪದಂ ಆನೀತವಾನ್ ಪ್ರತ್ಯಯಸ್ಯ ನಾಮ ತವತು. ವಾಕ್ಯದೋಷಂ ಪರಿಹರತ. ಚಂದ್ರ ಭೂಮೇಃ ಪರಿತಃ ಪ್ರದಕ್ಷಿಣಂ ಕರೋತಿ ಅಂತ ಇದೆ. ಇಲ್ಲಿ ಪರಿತಃ ಬಂದಾಗ ದ್ವಿತೀಯ ಬರಬೇಕು. ಅದಕ್ಕೆ ನೀವು ಚಂದ್ರ ಭೂಮಿಂ ಪರಿತಃ ಪ್ರದಕ್ಷಿಣಂ ಕರೋತಿ ಅಂತ ಬರಿಬೇಕು. ಇನ್ಸ್ಟೆಡ್ ಆಫ್ ಭೂಮೇಃ ಭೂಮಿಂ ಅಂತ ಬರಿಬೇಕು. ಶಂಕರಸ್ಯ ಅಭಿಷೇಕ ರೋಚತೆ. ಇಲ್ಲಿ ರೋಚತೆ ಬಂದಿರೋದ್ರಿಂದ ಶಂಕರಾಯ ಅಂತ ಚತುರ್ಥಿ ಮಾಡಬೇಕು. ಶಂಕರಾಯ ಅಭಿಷೇಕ ರೋಚತೆ ಅಂತ ಫುಲ್ ಸೆಂಟೆನ್ಸ್ ಬರಿಬೇಕು. ಸಂಸ್ಕೃತ ಭಾಷೆಯ ಅನುವಾದಂ ಕುರುತ. ಇಂದು ಸಂಗಣಕ ಯಂತ್ರದ ಪ್ರಭಾವದಿಂದ ಮಾನವನು ಸೋಮಾರಿ ಆಗಿದ್ದಾನೆ. ಇಂದು ಅಂದರೆ ಅದ್ಯ. ಅದ್ಯ ಸಂಗಣಕಯಂತ್ರಸ್ಯ ಪ್ರಭಾವೇಣ ಮಾನವಃ ಸೋಮಾರಿ ಅಭವತ್. ಎಲ್ಲ ಕೆಲಸಗಳನ್ನು ಅಥವಾ ಅಲಸಃ ಅಭವತ್ ಅಂತ ಬರೀರಿ. ಎಲ್ಲ ಕೆಲಸಗಳನ್ನು ಮಾಡಲು ಸಂಗಣಕಯಂತ್ರವನ್ನೇ ಆಶ್ರಯಿಸಿದ್ದಾನೆ. ಸರ್ವಾಣಿ ಕಾರ್ಯಾಣಿ ಕರ್ತುಂ ಸಂಗಣಕಯಂತ್ರಂ ಏವ ಆಶ್ರಯತಿ. ಅದ್ಯ ಸಂಗಣಕಯಂತ್ರಸ್ಯ ಪ್ರಭಾವೇಣ ಮಾನವಃ ಅಲಸಃ ಜಾತಃ. ಅಲಸಃ ಅಭವತ್. ಸರ್ವಾಣಿ ಕಾರ್ಯಾಣಿ ಕರ್ತುಂ ಸಂಗಣಕಯಂತ್ರಂ ಏವ ಆಶ್ರಯತಿ. ಕರ್ನಾಟಕ ಭಾಷೆಯ ಆಂಗ್ಲ ಭಾಷೆಯ ಅನುವಾದ. ಅದ್ಯ ನಗರೇಶು ವಾಹನಾನಾಂ ಸಂಖ್ಯಾ ಅಧಿಕ ವರ್ತತೆ. ಇಂದು ನಗರಗಳಲ್ಲಿ ವಾಹನಗಳ ಸಂಖ್ಯೆ ಅಧಿಕವಾಗಿದೆ ಅಥವಾ ಹೆಚ್ಚಾಗಿದೆ. ಏತೇನ ನಗರೇ ಸರ್ವತ್ರ ವಾಯುಮಾಲಿನ್ಯಂ ಅಧಿಕಂ ದೃಶ್ಯತೆ. ಇದರಿಂದ ನಗರದಲ್ಲಿ ಎಲ್ಲ ಕಡೆ ವಾಯು ಮಾಲಿನ್ಯವು ಅಧಿಕವಾಗಿರುವುದನ್ನು ಕಾಣಬಹುದು. ಹೆಚ್ಚಾಗಿರುವುದು ಕಂಡುಬರುತ್ತದೆ. ಯಥಾ ನಿರ್ದೇಶಂ ಸಹ ಮಹರ್ಷಿ ಧರ್ಮಾತ್ಮ ಉದಾರಶ್ಚ. ಕಹ ಪಾಠಃ ತ್ಯಾಗಧನಃ ಇತಿ ಪಾಠಃ. ಆ ಮಹರ್ಷಿಗಳು ಧರ್ಮಾತ್ಮರು ಮತ್ತು ಉದಾರಿಗಳು ಅಂತ. ಕಹ ಅವದತ್ ಬ್ರಹ್ಮದೇವ ಅವದತ್. ಬ್ರಹ್ಮದೇವ ಹೇಳೋದು. ಧರ್ಮಾತ್ಮ ಕಹ ಧರ್ಮಾತ್ಮ ದದೀಚಿಹಿ. ಶರಣಾಗತ ರಕ್ಷಣಂ ಧರ್ಮ ಇತಿ ಅಸ್ಮಾಕಂ ಶ್ರದ್ಧಾ. ಶರಣಾಗತರನ್ನು ರಕ್ಷಿಸುವುದು ನಮ್ಮ ಧರ್ಮ ಅನ್ನೋದು ನಮ್ಮ ನಂಬಿಕೆ.
ಕಹ ಪಾಠ ಅಭಯದಾಯಿನಿ ಇತಿ ಪಾಠ. ಕಾ ಅವದತ್ ಅಂದರೆ ಚೆನ್ನಮ್ಮ ಅವದತ್. ಶರಣಾಗತಃ ಕಹ ಶರಣಾಗತಃ ರಾಜಾರಾಮಃ. ಮಯಾ ಭೋಜೋ ರಕ್ಷಿತಃ ನನ್ನಿಂದ ಭೋಜನು ರಕ್ಷಿಸಲ್ಪಟ್ಟನು. ಕಹ ಪಾಠ ವಿವೇಕೋದಯ ಇತಿ ಪಾಠ. ಕಹ ಅವದತ್ ವತ್ಸರಾಜ ಅವದತ್. ಕಮ್ ಅವದತ್ ಅಂದರೆ ಬುದ್ಧಿಸಾಗರಂ ಪ್ರತಿ ಅವದತ್. ಜಗ್ರಾಹ ಸಹಸಾ ರವಿಂ ಕೂಡಲೇ ರವಿಯನ್ನು ನುಂಗಿದನು ಅಥವಾ ಹಿಡಿದನು. ಕಹ ಪಾಠ ಮಾರುತೇ ಮಹಿಮಾ ಇತಿ ಪಾಠ. ಕಹ ಅವದತ್ ರಾಹು ಅವದತ್. ಕಮ್ ಅವದತ್ ಅಂದರೆ ಇಂದ್ರಂ ಅವದತ್ ಇಂದ್ರನಿಗೆ ಹೇಳೋದು ರಾಹು. ಪ್ರಶಾಸ್ತ್ಯಸ್ಯ ಕೇಸರಿ ನಾಮ ವೈಪಿತ ಕೇಸರಿ ಎಂಬ ಹನುಮಂತನ ತಂದೆಯು ಆಡಳಿತ ಮಾಡುತ್ತಿದ್ದನು ಅಂತ. ಕಹ ಪಾಠ ಮಾರುತೇ ಮಹಿಮಾ ಇತಿ ಪಾಠ. ಕಹ ಅವದತ್ ಅಂದರೆ ಅಗಸ್ತ್ಯ ಮುನಿ ಅವದತ್. ಕೇಸರಿ ಕಸ್ಯ ಪಿತಾ ಕೇಸರಿ ಯಾರ ತಂದೆ ಅಂದರೆ ಮಾರುತೇಹೇ ಪಿತಾ ಅಥವಾ ಆಂಜನೇಯಸ್ಯ ಪಿತಾ ಅಂತ ಬರಿಬೇಕು. ನೆಕ್ಸ್ಟು ಕವಿ ಪರಿಚಯ. ಬಲ್ಲಾಳಸೇನ. ಕವಿ ಬಲ್ಲಾಳಸೇನ ದೇಶಃ ದಾರಾನಗರಂ ಕಾಲಃ ಕ್ರಿಸ್ತಶಕ ಷೋಡಶಶತಕಂ ಕೃತಿ ಭೋಜಪ್ರಬಂಧ. ಆಮೇಲೆ ಇನ್ನೊಂದು ಕವಿ ಪರಿಚಯ ಡಾಕ್ಟರ್ KS ನಾಗರಾಜನ್ ಇದೆ. ದೇಶಃ ಬೆಂಗಳೂರು ನಗರಂ ಕಾಲಃ ಕ್ರಿಸ್ತಶಕ ವಿಂಶತಿ ಶತಕಂ ಕೃತಯಃ ಶ್ರೀ ಸೀತಾ ಸ್ವಯಂವರಂ ಶ್ರೀ ಶಬರಿ ವಿಲಾಸಂ ಕಾವ್ಯದ್ವಯಂ ಗುರುಶಾಪಂ ಉನ್ಮತ್ತ ಕೀಚಕಂ ನಾಟಕದ್ವಯಂ. ಇಷ್ಟು ಬರೆದರೆ 6 ಮಾರ್ಕ್ಸ್ ಬರುತ್ತೆ ಕವಿ ಪರಿಚಯ ಮೇನಿಗೆ. ಮೇನು ತಾತ್ಪರ್ಯ. ಯಥಾ ನದ್ಯಃ ಸ್ಯಂದಮಾನಾಃ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತಃ ಪರಾತ್ಪರಂ ಪುರುಷಂ ಉಪೈತಿ ವಿಯಂ. ಈ ಶ್ಲೋಕವನ್ನು ಉಪನಿಷದ್ವಚನಂ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಸಮರಿಯನ್ನು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಬರೀಬೇಕು. ನೆಕ್ಸ್ಟ್ ಒನ್ ಆತ್ಮಶಕ್ತಿ ವರ್ಧಿತ ವಿಶಾಲ ದೃಷ್ಟಿ ಸಂಯುತ ದ್ವೇಷಭಾವ ವರ್ಜಿತ ನಿರಂತರಂ ಸುಖಪ್ರದ ರಾಷ್ಟ್ರಸತ್ವಧಾರಿಣಿ ತವ ಪ್ರಖಂಡ ಖಾಂಡಿನಿ ಭಾರತೀಯ ಭಾವನಾ ವಿವೃದ್ಧಿಮೇತು ಭಾರತೆ. ನೋಡಿ, ಭಾರತೀಯ ಭಾವನಾ ಅಂತ ಇಲ್ಲೇ ಇದೆ ಪೋಯಂ ಹೆಸರು. ಈ ಶ್ಲೋಕವನ್ನು ಭಾರತೀಯ ಭಾವನಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರಿಬೇಕು. ನಾಯಿಕಾಶ್ಚೈವ ವಕ್ಷ್ಯಾಮಿ ಚತಸ್ರಃ ಪುನರೇವತು ದಿವ್ಯಾ ಚ ನೃಪಪತ್ನಿ ಚ ಕುಲಸ್ತ್ರೀ ಗಣಿಕಾ ತಥಾ. ನಾಟ್ಯಾಂಶ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಾಟ್ಯಾಂಶವನ್ನು ಭರತಮುನಿಯ ನಾಟ್ಯಶಾಸ್ತ್ರದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೆದು ಇದರ ಅರ್ಥವನ್ನು ಬರಿಬೇಕು. ಶಿಶುರೇಶ ತ್ವದೋಷಜ್ಞ ಇತಿ ಮತ್ವಾ ದಿನೇಶ್ವರಃ ಕಾರ್ಯಂ ಚಾತ್ರ ಸಮಾಯತ್ತಂ ಇತ್ಯೇವಂ ನ ದದಾಹ ಸಹ. ಇದು ಮಾರುತೇಹೇ ಮಹಿಮಾ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಗಸ್ತ್ಯ ಮುನಿಗಳು ಹನುಮಂತನ ಗುಣವಿಶೇಷಗಳನ್ನು ಶ್ರೀರಾಮನಿಗೆ ಹೇಳುವ ಸಂದರ್ಭದಲ್ಲಿ ಈ ಶ್ಲೋಕ ಬಂದಿದೆ ಅಂತ ಬರೆದು ಇದರ ಅರ್ಥವನ್ನು ಬರಿಬೇಕು. ವಾಕ್ಯೇ ವಿದ್ಯಮಾನಂ ಅಲಂಕಾರಂ ಸಲಕ್ಷಣಂ ಸಮನ್ವಯತ ಸೌಜನ್ಯಮೇವ ಸುವರ್ಣಂ ರೂಪಕಂ. ಈಗ ಲಾಸ್ಟ್ ಪೇಪರ್ಲು ಬಂದಿತ್ತು ಇದು ರೂಪಕಂ. ಉಪಮಾನ ಉಪಮೇಯೋ ಅಭೇದ ರೂಪಕಂ. ಅತ್ರ ಉಪಮಾನ ಉಪಮೇಯೋ ಸೌಜನ್ಯ ಸುವರ್ಣಯೋ ಅಭೇದ ವರ್ಣಿತ ಅಂತ ಸಮನ್ವಯ ಆಗುತ್ತೆ. ಕಮಲಮಿವ ಚಾರು ವದನಂ ಉಪಮಾಲಂಕಾರ ಅಂದರೆ ಸಿಮಿಲಿ. ಉಪಮಾಲಂಕಾರದ ಲಕ್ಷಣ ಬರಿಬೇಕು. ಉಪಮಾಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸದಿ ದ್ವಯೋಹೋ ಅಂತ. ಆಮೇಲೆ ಸಮನ್ವಯದಲ್ಲಿ ಅತ್ರ ಉಪಮೇಯಂ ವದನಂ ಉಪಮಾನಂ ಕಮಲಂ ಉಪಮಾವಾಚಕ ಇವ. ಆಮೇಲೆ ಸಾಧಾರಣ ಧರ್ಮ ಚಾರುತ್ವಂ ಅಂತ ಬರಿಬೇಕು. ಪ್ರಸ್ತಾರಂ ವಿಲಿಖ್ಯ ಗಣವಿಭಾಗಂ ಕತ್ವ ಛಂದೋ ನಾಮ ಲಿಖತ. ಅಹಂ ಕರೋಮೀತಿ ವೃತಾಭಿಮಾನಃ. ತ ಜ ಗುರು ಬರುತ್ತೆ. ಹ್ರಸ್ವಸ್ವರ ಸೇರಿಕೊಂಡಿದೆ ಲಘು ಆಯಿತು. ಹಂ ಅನುಸ್ವಾರ ಇದೆ ಗುರು ಆಯಿತು. ಕ ಹ್ರಸ್ವಸ್ವರ ಸೇರಿಕೊಂಡಿದೆ ಲಘು. ರೋ ಗುರು ಯಾಕೆಂದರೆ ದೀರ್ಘ. ಮೀ ದೀರ್ಘ ಗುರು. ತಿ ಹ್ರಸ್ವ ಇದೆ. ಆಮೇಲೆ ವೃ ಹ್ರಸ್ವಸ್ವರ ಸೇರಿಕೊಂಡಿದೆ. ಥಾ ದೀರ್ಘಸ್ವರ ಸೇರಿಕೊಂಡಿದೆ ಗುರು. ಬಿ ಹ್ರಸ್ವಸ್ವರ ಸೇರಿಕೊಂಡಿದೆ ಲಘು. ಮಾ ದೀರ್ಘಸ್ವರ ಇದೆ. ನಹ ವಿಸರ್ಗ ಇದೆ. ಸೊ ಇದು 3 ಅಕ್ಷರಕ್ಕೆ ಡಿವೈಡ್ ಮಾಡಿದಾಗ ಜ ತ ಜ ಗುರು ಅಂತ ಬರುತ್ತೆ. 11 ಅಕ್ಷರ ಬರುತ್ತೆ. 11 ಅಕ್ಷರ ಬಂದರೆ ಯಾವಾಗಲೂ ಉಪೇಂದ್ರ ವಜ್ರ. ಯಾಕೆಂದರೆ ಇಂದ್ರ ವಜ್ರ ನಿಮಗೆ ಈ ವರ್ಷ ಇಲ್ಲ. ಹಾಗಾಗಿ 11 ಅಕ್ಷರ ಬಂದ ತಕ್ಷಣ ನೀವು ಛಂದೋನಾಮ ಉಪೇಂದ್ರ ವಜ್ರ ಅಂತ ಬರೀಬೋದು. ಆಮೇಲೆ ಲಘು ಗುರು ಹಾಕಿ ಗಣದ ಹೆಸರನ್ನು ಇಲ್ಲಿ ಮೇಲ್ಗಡೆ ಬರಬೇಕು. 3 ಅಕ್ಷರಗಳೇ ಡಿವೈಡ್ ಮಾಡಿ. ಆಮೇಲೆ ಲಕ್ಷಣಂ ಗೊತ್ತಿದ್ದರೆ ಬರೀರಿ. ಉಪೇಂದ್ರ ವಜ್ರ ಜತಜಾಸ್ತತೋ ಗೌ ಅಂತ ಲಕ್ಷಣ ಮರೆತು ಹೋದರೆ ನೀವು ಅತ್ರ ಪ್ರತಿಪಾದೆ ಏಕಾದಶ ಅಕ್ಷರಾಣಿ ಭವಂತಿ ಜ ತ ಜ ಗಣಾಃ ಗುರುದ್ವಯಂ ಚ ಭವಂತಿ ಅಂತ ಬರಿಬೇಕು. ಆಮೇಲೆ ಪದ್ಯಂ ಪೂರಯತ ಆದಿತ್ಯ ಚಂದ್ರ ವನಲಾನಿಲೌಚ. ಈ ಶ್ಲೋಕವನ್ನು ಬಾಯಟ್ ಮಾಡಬೇಕು. ಅಂದರೆ 8 ಶ್ಲೋಕಗಳಿವೆ ಇಡೀ ಪುಸ್ತಕದಲ್ಲಿ. ಅದು 8ರಲ್ಲಿ ಯಾವುದಾದ್ರೂ ಕೊಡ್ಬೋದು. ಎಲ್ಲವನ್ನು ಬಾಯಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ದಶವಾಕ್ಯ ಸೂರ್ಯಚಂದ್ರಯೋ ವಿಷಯೇ ಅಸ್ಮಾಕಂ ಪೂರ್ವಜಾನಾಂ ಸಿದ್ಧಾಂತಃ ಕಹ ವಿವೃಣುತ. ಸೂರ್ಯಚಂದ್ರರ ವಿಷಯದಲ್ಲಿ ನಮ್ಮ ಹಿಂದಿನವರ ಸಿದ್ಧಾಂತ ಏನಿತ್ತು ಅಂತ ಭಾರತೀಯ ವಿಜ್ಞಾನದಲ್ಲಿ ಬರುತ್ತೆ ಇದು.
ಹನುಮತಃ ಜನನಂ ಬಾಲ್ಯವೃತ್ತಾಂತಂ ಪದ್ಯಾನುಗುಣಂ ತುಂಬ ಸಲ ಕೇಳಿದ್ದಾರೆ. ಇದು ಮಾರುತೇ ಮಹಿಮಾ ಸಮರಿ ಬರೀಬೇಕು. ಅಮರನಾಥ ಗುಹಾ ವಿಷಯ ಕಾ ಪುರಾಣ ಕಥಾ ಅಸ್ತಿ ವಿವೃಣುತ ನಗಾದಿರಾಜದ್ದು ಇದು. ಧ್ರುವ ಕಥಾಂ ಸಂಗ್ರಹ್ಯ ಲಿಖತ ಧ್ರುವ ಕಥೆಯನ್ನು ಬರೀಬೇಕು. ಅನುಚ್ಛೇದ 4 ಮಾರ್ಕ್ಸಿಗೆ ಬರುತ್ತೆ. ಈ ಪ್ಯಾಸೇಜನ್ನು ನೋಡಿ ಇಲ್ಲಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಪತ್ರಂ ಲಿಖತ, ಇಲ್ಲೂ ವಿರಾಮ ಪತ್ರ ಇದೆ ನೋಡಿ. ಸಾಮಾನ್ಯವಾಗಿ ವಿರಾಮ ಪತ್ರವನ್ನು ಕಂಪಲ್ಸರಿ ಕೇಳ್ತಾರೆ. ಮೈಸೂರು ಮಂಡಲಸ್ಯ ಸರ್ವಕಾರ್ಯ ಪ್ರೌಢಶಾಲೆಯ ಛಾತ್ರ ಇತಿ ಮತ್ವಾ ಅನಾರೋಗ್ಯ ನಿಮಿತ್ತಂ ದಿನದ್ವಯಂ ವಿರಾಮಂ ಪ್ರಾರ್ಥ್ಯ ವರ್ಗೋಪಾಧ್ಯಾಯಂ ಪ್ರತಿ ವಿರಾಮ ಪತ್ರ ಲಿಖತ. ಅಂದರೆ ಛಾತ್ರ ಅಂತ ಬರೆದು ಸರ್ವಕಾರ್ಯ ಪ್ರೌಢಶಾಲಾ ಮೈಸೂರು ಮಂಡಲಂ ಅಂತ ಬರಬೇಕು. ಫ್ರಮ್ ಅಡ್ರೆಸ್ಸಲ್ಲಿ ಸಕಾಶಾತ್ ಅಂತ ಬರೆದು, ಆಮೇಲೆ ಟು ಅಡ್ರೆಸ್ಸಲ್ಲಿ ವರ್ಗೋಪಾಧ್ಯಾಯ ಸರ್ವಕಾರ್ಯ ಪ್ರೌಢಶಾಲಾ ಮೈಸೂರು ಮಂಡಲಂ ಅಂತ ಬರೆದು, ವಿಷಯ ದಿನದ್ವಯಂ ವಿರಾಮಂ ಸಂಪ್ರಾರ್ಥ್ಯ ಅಂತ ಬರೆದು, ಆಮೇಲೆ ಅನಾರೋಗ್ಯ ನಿಮಿತ್ತಂ ಅಂತ ಇದೆ ನೋಡಿ, ರೀಸನ್ ಅವರೇ ಕೊಟ್ಟಿದ್ದಾರೆ. ಮಮ ಆರೋಗ್ಯಂ ಸಮ್ಯಕ್ ನಾಸ್ತಿ ಅತಃ ಅಹಂ ದಿನದ್ವಯಂ ವಿರಾಮಂ ಇಚ್ಛಾಮಿ ಕೃಪಯ ದಿನದ್ವಯಂ ವಿರಾಮಂ ಯಚ್ಚತು ಇತಿ ಸವಿನಯಂ ಪ್ರಾರ್ಥಯೆ ಅಂತ ಬರೆದು ಲಾಸ್ಟಲ್ಲಿ ಧನ್ಯವಾದ ಬರೆದು ಈ ಕಡೆ ಸ್ಥಳ ಮತ್ತು ದಿನಾಂಕ ಬರೀಬೇಕು. ಆ ಕಡೆ ಭವದೀಯ ವಿಧೇಯ ಛಾತ್ರ ಅಂತ ಬರೆದು ನಿಮ್ಮ ಹೆಸರನ್ನು ಬರೀಬೋದು. ಆಮೇಲೆ ಪಂಚತಂತ್ರಂ ಇತಿ ಪುಸ್ತಕಂ ಪ್ರೇಷಯಿತು ನಿವೇದ್ಯ ದೆಹಲಿನಗರಸ್ಯ ಗೀತಾ ಪ್ರಕಾಶನಂ ಪ್ರತಿ ಆವೇದನ ಪತ್ರಂ ಲಿಖತ. ಪಂಚತಂತ್ರ ಅನ್ನೋ ಪುಸ್ತಕ ಬೇಕು ಅಂತ ನೀವು ದೆಹಲಿ ನಗರದಲ್ಲಿರುವಂತಹ ಗೀತಾ ಪ್ರಕಾಶನ ಗೀತಾ ಪಬ್ಲಿಕೇಶನ್ಗೆ ಪತ್ರವನ್ನು ಬರೀಬೇಕು. ಪುಸ್ತಕ ಪ್ರೇಷಣಾಯ ಪತ್ರಂ ಅಂತ ಇದೆಯಲ್ವಾ, ಅದು ಫಾರ್ಮೇಟನ್ನು ನೋಡ್ಕೊಳ್ಬೇಕು. ದಶವಾಕ್ಯೈ ಪ್ರಬಂಧಂ ಲಿಖತ. ಸಮಾಚಾರ ಪತ್ರಂ ಅಥವಾ ಜನಸಂಖ್ಯಾ ಸ್ಫೋಟ ಇದೆ, ಎರಡರೊಳಗೆ ಯಾವುದಾದ್ರೂ ಒಂದನ್ನು ಬರೀಬೇಕು. ಈ 2 ಪತ್ರಿಕೆಗಳ ಉತ್ತರಗಳನ್ನು ಹೇಳಿದ್ದೀನಿ. ಅಂದರೆ ನಾನು ಆಲ್ಮೋಸ್ಟ್ ನ್ಯೂ ಟೈಪ್ಸನ್ನು ಹೇಳಿದ್ದೀನಿ. ಅಂದರೆ ಸ್ಲೋ ಲರ್ನರ್ಸರಿಗೆ ಹೆಲ್ಪ್ ಆಗಲಿ ಅಂತ ನ್ಯೂ ಟೈಪ್ಸ್ ಆನ್ಸರನ್ನು ನಾನು ಹೆಚ್ಚು ಫೋಕಸ್ ಮಾಡಿದ್ದೀನಿ. ಬೇರೆ ಎಲ್ಲ ಲಾಂಗ್ ಆನ್ಸರ್ಸಲ್ಲೆಲ್ಲ ತಾವು ಓದ್ಬೋದು, ಹೈ ಅಚೀವರ್ಸು ಚೆನ್ನಾಗಿ ಓದ್ಕೊಂಡು ಬರೀಬೋದು. ಸ್ಲೋ ಅಚೀವರ್ಸಿಗೆ ಹೆಲ್ಪ್ ಆಗಲಿ ಅಂತ ನಾನು ಬರೀ ನ್ಯೂ ಟೈಪ್ಸನ್ನು ಒಂದು 40ರಿಂದ 50 ಮಾರ್ಕ್ಸಿಗೆ ಉತ್ತರವನ್ನು ಹೇಳಿದ್ದೀನಿ. ಅದನ್ನು ಚೆನ್ನಾಗಿ ಕಲ್ತ್ಕೊಂಡು ಯಾರೂ ಸಹ ಫೇಲ್ ಆಗದೇ ಇರಲಿ ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಓದಿ, ಎಲ್ಲರೂ ಈ ವಿಡಿಯೋವನ್ನು ನೋಡಿ ಇದರ ಪ್ರಯೋಜನವನ್ನು ಪಡೆಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಮುಂದೆ ಇನ್ನೂ ಸಾಧ್ಯವಾದರೆ ಇನ್ನೂ 4 ಪ್ರಶ್ನೆ ಪತ್ರಿಕೆಗಳನ್ನು ರಿವಿಷನನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಮಯ ಸಿಕ್ಕಿದ್ರೆ ನಾನು ಉಳಿದಿರೋ 4 ಪತ್ರಿಕೆಗಳಿಗೆ ಉತ್ತರವನ್ನು ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು.